ಗೀತಾ ಮಹಾತ್ಮೆ. ಭಗವದ್ಗೀತೆಯ 2ನೇ ಅಧ್ಯಾಯದ 33ನೇ ಶ್ಲೋಕದಲ್ಲಿ ಶ್ರೀಕೃಷ್ಣ ಹೀಗೆ ಹೇಳಿದ್ದಾನೆ: ಅತ ಚೇತ್ವಮಿಮಂ ಧರ್ಮ್ಯಂ ಸಂಗ್ರಾಮಂ ನ ಕರಿಷ್ಯಸಿ ತತ ಸ್ವಧರ್ಮಂ ಕೀರ್ತಿಂಚ ಹಿತ್ವಾ ಪಾಪಮವಾಪ್ಸ್ಯಸಿ. ಬದುಕಿನಲ್ಲಿ ಧಾವಂತದಿಂದ ತೆಗೆದುಕೊಳ್ಳುವ ತೀರ್ಮಾನವು ಹಲವು ಹಾನಿಗಳನ್ನು ಉಂಟುಮಾಡುತ್ತದೆ. ಜೀವನದ ಸಂಘರ್ಷದಲ್ಲಿ ಬಂದ ಯಾವುದೇ ಸಮಸ್ಯೆಯ ತೀರ್ಮಾನವನ್ನು ಧಾವಂತದಿಂದ ಮಾಡಬಾರದು. ಯುದ್ಧಭೂಮಿಯಲ್ಲಿ ಸ್ವಜನರನ್ನು ಕಂಡು ಶೋಕಿಸುವ ಅರ್ಜುನನಿಗೆ ಭಗವಂತ ಇದನ್ನೇ ಹೇಳುತ್ತಿದ್ದಾನೆ: ಯುದ್ಧ ಮಾಡುವುದಿಲ್ಲ ಎಂಬ ತೀರ್ಮಾನ ನೀನು ಧಾವಂತದಿಂದ ಮಾಡಿರುವೆ. ಜೀವನದಲ್ಲಿ ಅಪಕೀರ್ತಿ ಎಂಬುದು ಶಾಪದಂತೆ. ಅತ್ಯಂತ ಘನತೆ ಗಂಭೀರತೆಯಿಂದ ಅಭಿಮಾನದಿಂದ ಬಾಳಿ ಬದುಕಿದ ಅರ್ಜುನ, ನೀನು ಇಂದು ನಿನ್ನ ಶ್ರೇಷ್ಠವಾದ ಬದುಕನ್ನು ಕೀಳುಮಟ್ಟಕ್ಕೆ ತಂದುಕೊಂಡು ಅವಮಾನಿತನಾಗಬೇಡ. ಯಾರ ದೃಷ್ಟಿಯಲ್ಲಿ ನೀನು ಸಮಾಜದಲ್ಲಿ ಉನ್ನತ ಸ್ಥಾನ ಮಾನ ಪಡೆದಿರುವೆಯೋ ಅವರೇ ನಿನ್ನ ಈ ಹೇಡಿತನದ ತೀರ್ಮಾನವನ್ನು ನೋಡಿ ನಿನ್ನನ್ನು ಲಘುವಾಗಿ ಕಂಡು ಪರಿಹಾಸ್ಯ ಮಾಡಿಯಾರು. ಇಂದು ನೀನು ಯುದ್ಧ ಮಾಡದಿದ್ದರೆ ನಿನ್ನ ಸುತ್ತ ಇರುವ ಈ ಜನರೇ ನಿನ್ನನ್ನು ರಣಹೇಡಿ ಎಂದು ಅವಮಾನಿಸಿ ನಿಂದಿಸುತ್ತಾರೆ. ಇಂಥ ಅವಮಾನ ಕ್ಷತ್ರಿಯನಾದ ನಿನಗೆ ಬೇಕೇ? ಯುದ್ಧ ಮಾಡುವುದೇ ಕ್ಷತ್ರಿಯರಿಗೆ ಸ್ವಧರ್ಮ. ಅದನ್ನು ನಿರ್ವಹಿಸಬೇಕಾದುದು ನಿನ್ನ ಕರ್ತವ್ಯ. ನಿನ್ನ ಈ ಧಾವಂತದ ತೀರ್ಮಾನದ ದೆಸೆಯಿಂದ ನೀನು ಕರ್ತವ್ಯಚ್ಯುತನಾಗಿ ಪಾಪಕೂಪಕ್ಕೆ ತಳ್ಳಲ್ಪಡುವೆ. ಒಬ್ಬ ವೀರ ಮಾನಧನನಿಗೆ ಅಪಕೀರ್ತಿ ಎಂಬುದು ಮರಣಕ್ಕಿಂತಲೂ ಭಯಂಕರ. ಮರಣವನ್ನು ಸಂತೋಷವಾಗಿ ಸ್ವೀಕರಿಸಬಹುದು, ಆದರೆ ಮಾನ ಹೋದರೆ ಎಲ್ಲವೂ ಹೋದಂತೆ ಎಂದು ಭಗವಂತನು ಅರ್ಜುನನನ್ನು ಚುಚ್ಚಿ ಹೇಳುವುದನ್ನು ಈ ಶ್ಲೋಕದಲ್ಲಿ ಕಾಣಬಹುದು. ಕ್ಷತ್ರಿಯ ಧರ್ಮವನ್ನು ಮರೆತು ತನ್ನ ಗಾಂಡೀವವನ್ನು ಕೆಳಗಿಟ್ಟು ನಪುಂಸಕನಂತೆ ಕುಳಿತ ಅರ್ಜುನನನ್ನು ಭಗವಂತ ಬಡಿದೆಬ್ಬಿಸುತ್ತಾನೆ. ಇದುವರೆಗೂ ಅರ್ಜುನ ಧರ್ಮದ ಪರ ನಿಂತು ಮಹಾರಥಿ ಅಂಥವನು ಇಂತಹ ಧರ್ಮ ಸಂಗ್ರಾಮದಲ್ಲಿ ಧರ್ಮದ ರಕ್ಷಣೆಗೋಸ್ಕರ ಹೋರಾಡದಿದ್ದರೆ ಅವನ ಸಹಜ ಧರ್ಮ ಹಾಗೂ ಸಾಮಾಜಿಕ ಧರ್ಮಕ್ಕೆ ವಿರುದ್ಧವಾಗಿ ನಡೆದುಕೊಂಡಂತಾಗುತ್ತದೆ. ಇದು ಕಳಂಕ ಹಾಗೂ ಪಾಪ. ಸ್ವಜನರ ಹತ್ಯೆ ಎಂಬ ಪಾಪದ ಭಯದಿಂದ ಬಳಲುತ್ತಿರುವ ಅರ್ಜುನನಿಗೆ ನಿಜವಾದ ಪಾಪ ಯಾವುದು ಎಂಬುದನ್ನು ಭಗವಂತ ಮನವರಿಕೆ ಮಾಡಿಸುತ್ತಾನೆ. ಅಧರ್ಮದ ಪರವಾಗಿ ನಿಂತವರು ಬಂಧು ಮಿತ್ರರೇ ಆದರೂ ಅವರನ್ನು ಯುದ್ಧದಲ್ಲಿ ಎದುರಿಸುವುದೇ ಧರ್ಮ. ಅನ್ಯಾಯ ಮಾಡುವವನು, ಅಧರ್ಮಕ್ಕೆ ಅವಕಾಶ ಕೊಡುವವನು ಎಷ್ಟೇ ಪ್ರೀತಿಪಾತ್ರನಾಗಿದ್ದರೂ ಎಷ್ಟೇ ಪೂಜ್ಯನಾಗಿದ್ದರೂ ಅವರನ್ನು ಶಿಕ್ಷಿಸುವುದೇ ಧರ್ಮ ಎಂದು ಶಾಸ್ತ್ರವು ಹೇಳುತ್ತದೆ. ಯುದ್ಧ ಮಾಡದೇ ಇರುವುದರಿಂದ ಆಗುವ ಸಾಮಾಜಿಕ ಪರಿಣಾಮದ ಬಗ್ಗೆ ವಿವರಿಸುತ್ತಾ, ಒಬ್ಬ ಮರ್ಯಾದಸ್ಥ ಮಾನವನ ಕೀರ್ತಿಗೆ ಕಳಂಕವಾದರೆ ಅವನ ಅಸ್ತಿತ್ವವೇ ಇಲ್ಲದಂತಾಗುತ್ತದೆ ಎಂದು ತಿಳಿ ಹೇಳುತ್ತಾನೆ. ಭಗವಂತನ ಈ ಮಾತುಗಳಲ್ಲಿ ಸ್ವಧರ್ಮ ಪರಿಪಾಲನೆ ಎಲ್ಲರ ಕರ್ತವ್ಯವಾಗಿರಬೇಕು ಎಂಬ ನೀತಿಯು ಎದ್ದು ಕಾಣುತ್ತದೆ. ಹರಿ ಓಂ.